ಇನ್ನು ರಾತ್ರೋರಾತ್ರಿ ನೇಣು ಬಿಗಿದುಕೊಂಡು ಖ್ಯಾತ ಕನ್ನಡದ ನಟಿಯೊಬ್ಬರು ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾಗಾದ್ರೆ ಯಾರಿದು ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅತಿ ಚಿಕ್ಕ ವಯಸ್ಸಿನ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನೋಡೋಕೆ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಅಂತ ನಟಿ ಅಂತ ಕೂಡ ಹೇಳ್ಬೋದು. ಇತ್ತೀಚೆಗೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಬಂತು. ಅದು ಕನ್ನಡದಲ್ಲೂ ಕೂಡ ಡಬ್ ಆಗಿ ಕೂಡ ಪ್ರಸಾರವಾಗಿತ್ತು. ಆ ಸಿನಿಮಾದಲ್ಲೂ ಕೂಡ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಮತ್ತು ಒಂದು 2-3 ಸೀರಿಯಲ್ಗಳಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಅವರು ಬೇರೆ ಯಾರೂ ಅಲ್ಲ, ಸಂಚಿತಾ ಉಗಾಲೆ ಅವರು ಇದೀಗ ಮಧ್ಯರಾತ್ರಿ 11:30 ಸುಮಾರಿನಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಅವರ ಅಪಾರ್ಟ್ಮೆಂಟ್ ಮನೆಯಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿರುವಂಥದ್ದು. ಹೌದು, ಇಡೀ ಚಿತ್ರರಂಗನೇ ಕಂಬನಿ ಮಿಡಿದಿರುವಂಥದ್ದು. ಇನ್ನು ಕನ್ನಡದಲ್ಲಿ ಇವರು ಇತ್ತೀಚೆಗೆ ಬಂದಂಥ ಚಾವಾ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿದ್ದರು. ಇದು ಕನ್ನಡದಲ್ಲೂ ಕೂಡ ಡಬ್ ಆಗಿ ಬಂದಿತ್ತು. ಇಡೀ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ ಆಗಿ ಬಂದಂಥ ಸಂಚಿತಾ ಉಗಾಲೆ ಅವರ ಅಭಿನಯ ಮತ್ತು ಅವರು ಯಾರು ಎಂಬುದು ಎಲ್ಲರೂ ತೋರಿಸಿತ್ತು. ಕೇವಲ 24ನೇ ವಯಸ್ಸಿನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು. ಆದರೆ ನೇಣು ಬಿಗಿದುಕೊಂಡು ಸಾಯೋದಕ್ಕೆ ಕಾರಣ ಏನು ಎಂಬುದಕ್ಕೆ ಎಲ್ಲೂ ಕೂಡ ಅವರು